ಭರತ್ ನಮ್ಮ ಊರಿಗೆ ಹುಡುಗ, ನಮ್ಮನೆ ಪಕ್ಕದಲ್ಲೇ ನಮ್ಮದು 1ನೇ ಕ್ರಾಸು, ಅವ್ರದ್ದು 4ನೇ ಕ್ರಾಸು. ಇಲ್ಲಿ ನಮ್ಮ ಚಿಕ್ಕ ಬಾಲ್ಯದಿಂದಲೂ ಚೆನ್ನಾಗಿ ಬಲ್ಲೆವು. ನಾವು ಭಾಳ 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 ಆಕ್ಟಿವ್ ಆಗಿದ್ದಂಥ ಹುಡುಗ, ಎಲ್ಲರ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾಗಿ ಬೆರೀತಿದ್ದಂಥ ಹುಡುಗ. ಈ ಸುಂದರನಗರದ ಕ್ಷೇಮಾಭು ವಿರುದ್ಧ ಸಂಘ ಅಂತ ಒಂದು ಮಾಡ್ಕೊಂಡು ಇಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಬೇರೆ ಸಮಾರಂಭಗಳಲ್ಲಿ ಎಲ್ಲ ಮನೆಯ ನೀವು ಸುಂದರನಗರದ ನಮ್ಮ ಎಲ್ಲರೂ ಒಗ್ಗೂಡಿಸಿ ಒಟ್ಟಿಗೆ ಬೆರೆತು ರಾಷ್ಟ್ರಭಕ್ತಿನ ತುಂಬಿದಂಥ ಹುಡುಗ. ಅಂಥ ಒಳ್ಳೆಯ ಹುಡುಗನ್ನ ಕೊಂದುಬಿಟ್ರು. ಅವ್ರ ಹೆಂಡತಿ ಮತ್ತು ಮಗನ ಕಣ್ಣೆದುರುಗಡೆ ಕೊಂದುಬಿಟ್ರು. ನೀನೇನು ನೀನು ಹಿಂದೂನಾ ಅಂತ ಕೇಳಿ ಹೊಡೆದ್ರು. ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ಈ ದುಷ್ಕೃತ್ಯಕ್ಕೆ ನಮ್ಮ ದೇಶ ಉತ್ತರ ಕೊಡಬೇಕು. ಇದು ಹಿಂದೂಸ್ತಾನ, ದೇಶ ಉತ್ತರ ಕೊಡಬೇಕು. ಒಂದು ಸಾರಿ ಸಿಡಿದಿದ್ದರೆ ಹಿಂದೂ ಯುವಕರು ಈ ಸರ್ಕಾರ ಮಾಡದೇ ಇರೋ ಕೆಲಸನ ಅವರೇ ಮಾಡಿಬಿಡ್ತಾರೆ. ನನ್ನ ಅಭಿಪ್ರಾಯ, ಇಂಥ ರಾಷ್ಟ್ರದ್ರೋಹಿಗಳಿಗೆ, ಹಿಂದೂ ವಿರೋಧಿಗಳಿಗೆ ಸರ್ಕಾರದ ಬಂದೂಕು ಉತ್ತರ ಕೊಡಬೇಕು. ನಮ್ಮ ಪೊಲೀಸ್ ಯೋಧರಿಗೆ ಹೇಳಿದ್ರೆ ಸಾಕು, ಮುಗಿಸ್ತಾರೆ. ಅದು ಯಾಕೆ ಹಿಂಗೆ ಮಾಡ್ತಾಯಿಲ್ಲ? ಓಟಿನ ಆಸೆಗೋಸ್ಕರ ಮಾಡಬಾರ್ದೆಲ್ಲ ಮಾಡಿ ಅವ್ರನ್ನ ತುಷ್ಟೀಕರಣ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಜಾತಿ ರಾಜಕಾರಣ ಅಂತೇಳಿ ಬೋಗಸ್ ರಾಜಕಾರಣ ಮಾಡ್ಕೊಂಡು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ರಾಜಕಾರಣ ಮಾಡ್ತಾರೆ. ಇದಕ್ಕೆಲ್ಲ ನಮ್ಮ ದುಷ್ಟ ರಾಜಕಾರಣಿಗಳೇ ಕಾರಣ. ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ, ಅವ್ರ ಓಟನ್ನು ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಇವ್ರನ್ನ ಹೀಗೆ ಬೆಳೆಸ್ತಾ ಇದ್ದಾರೆ. ಮಟ್ಟ ಹಾಕಲೇಬೇಕು, ಹಾಕದೆ ಹೋದ್ರೆ ಬೇರೆ ದಾರಿ. ಸರ್, ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ವಿಚಾರ? ನಿನ್ನೆ ಗೊತ್ತಾಯಿತು. ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನಮಗೆ. ಯಾಕಂದ್ರೆ ಫೋಟೋ ಭೂಷಣ್ ತೋರಿಸಿದ್ರು ಕೂಡ ಅವರೊಬ್ಬ ತಿಕ್ಕೇರರು, ಹಾವೇರಿ ಮೂಲದವರು ಅಂತೇಳಿ ಹೇಳ್ತಾ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಯಿತು. ಆಮೇಲೆ ಖಚಿತ ಅವ್ರ ತಂದೆ ತಾಯಿಗೆ ವಿಚಾರ ಏನೋ ಗೊತ್ತಾಯಿದೆ ಸರ್.